ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಆಸನದ ಬಗ್ಗೆ ತಿಳಿದುಕೊಳ್ಳೋಣ. ಆಸನ ಮೂರನೆಯ ಲಿಂಬು ಪತಂಜಲಿ ಯೋಗ ಸೂತ್ರದಲ್ಲಿ ಮೊದಲನೆಯದು ಯಮಾಸಂತ, ಎರಡನೇದು ನಿಯಮಾಸಂತ, ಮೂರನೆಯದು ಆಸನಾಸಂತ. ಆಸನ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲರೂ ದಿನಾಗಲೂ ಆಸನ ಮಾಡ್ತೀರಾ. ನಾನೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲ, ಆದ್ರೂ ನಾವು ಆಸನದ ಬಗ್ಗೆ ತಿಳಿದುಕೊಳ್ಳೋಣ. ಆಸನ ಅಂದರೆ ಏನು? ಆಸನ ಅಂದರೆ ದೈಹಿಕವಾಗಿ ಮಾಡುವ ಯೋಗಾಭ್ಯಾಸಗಳು ಅಲ್ವಾ. ಅಂದರೆ ನಾವು ಆಸನ ದೇಹದ ಆರೋಗ್ಯಕ್ಕೂ ಆಗುತ್ತೆ ಮತ್ತು ಮನಸ್ಸಿನ ಆರೋಗ್ಯಕ್ಕೂ ಆಗುತ್ತೆ. ಅಂದರೆ ಮೈಂಡನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಸನವನ್ನು ಯೂಸ್ ಮಾಡಬೇಕು. ಈಗ ಆಸನವನ್ನು 3 ಸ್ಟೇಜಲ್ಲಿ ಮಾಡ್ತಾರೆ. ಅಂದರೆ ಸ್ಥಿರ, ಚಿರ, ಸುಖ ಅಂತ. ಮೊದಲನೆಯದು ಸ್ಥಿರ ಅಂತ. ನಾವು ಯಾವುದೇ ಒಂದು ಆಸನವನ್ನು ಮಾಡಬೇಕಾದ್ರೆ ನಾವು ಅದನ್ನು ವಿಲ್ ಪವರನ್ನು ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಪ್ರಯತ್ನ ಮಾಡಿ ಆ ಆಸನದ ಅಂತಿಮ ಸ್ಥಿತಿಗೆ ನಾವು ಹೋಗಬೇಕು. ಅದಾದ ಮೇಲೆ ಎರಡನೆಯ ಸ್ಟೇಜು ಚಿರ ಅಂತ. ಅಂದರೆ ಯಾವ ಸ್ಥಿತಿನಲ್ಲಿ ನಾವು ಅಂತಿಮ ಸ್ಥಿತಿಯಲ್ಲಿ ಇದ್ದೀವೋ ಅದನ್ನು ಸ್ಟ್ರೆಚ್ ಮಾಡೋದು. ಅಂದರೆ ಜಾಸ್ತಿ ಹೊತ್ತು ಆ ಸ್ಥಿತಿನಲ್ಲಿ ನಾವು ಇರೋದು, ರಿಲ್ಯಾಕ್ಸ್ ಆಗಿ ಇರೋದು. ಅದಕ್ಕೆ ನೀವು ಯೋಗ ಟೀಚರ್ಸ್ ಹೇಳ್ತಾ ಇರ್ತಾರೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ. ನಾವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ, ಆರಾಮ್ ಮಾಡ್ತಾ ಇದ್ದೀನಿ ಅಂತ. ಅದಾದಮೇಲೆ ಮೂರನೆಯದು ಸುಖ ಅಂತ. ಅಂದರೆ ಬ್ಲಿಸ್ಫುಲ್ ಸ್ಟೇಟ್ ಅಂತ ನಾವು ಕರಿತೀವಿ. ಅಂದರೆ ಯಾವ ಸ್ಥಿತಿನಲ್ಲಿ ನೀವು ಇರ್ತೀರೋ ಅದನ್ನು ನೀವು ಸುಖವಾಗಿ ಅನುಭವಿಸಬೇಕು ಅಂತ. ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮ ಶರೀರಕ್ಕೆ ಹೋಗೋದು. ಆರೋಗ್ಯ, ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ನಾವು ಎರಡನ್ನೂ ನಾವು ಗಳಿಸಬಹುದು. ಇದು ಹೇಗೆ ಅಂತ ಹೇಳ್ತೀವಿ, ನಾವು ಹೇಗೆ ಅಪ್ಲೈ ಮಾಡೋದು ಅಂತ. ಈಗ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಮೆಡಿಟೇಟಿವ್ ಆಸನದ ಬಗ್ಗೆ ಹೇಳಿದ್ದಾರೆ. ಈಗ ನಾವು ದಿನನಿತ್ಯ ಅಭ್ಯಾಸ ಮಾಡೋದು ಹಠಯೋಗ ಪ್ರಾಕ್ಟೀಸಸ್ಸು. ಹಠಯೋಗ ಅಭ್ಯಾಸಗಳು ಸ್ವಲ್ಪ ಕಷ್ಟ ಇರುತ್ತವೆ. ಅದು ಎಲ್ಲರಿಗೂ ಎಲ್ಲ ಆಸನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮೆಂಟಲಿ ಅಭ್ಯಾಸ ಮಾಡಬೇಕು, ಮನಸ್ಸಿನಲ್ಲೇ ಅಭ್ಯಾಸ ಮಾಡಬೇಕು. ಮನಸ್ಸಿನಲ್ಲೇ ಅಭ್ಯಾಸ ಮಾಡಿದ್ರೆ ಮಾಡ್ತಾ ಮಾಡ್ತಾ ನಮಗೆ ಆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಈಗ ನಾವು ಈ ಯೋಗಾಭ್ಯಾಸದಿಂದ ಅಂದರೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೇಗೆ ಹೋಗಬೇಕು ಅಂತ. ಈ ಯೋಗಾಭ್ಯಾಸದಿಂದ ನಾವು 5 ಕೋಶವನ್ನು ಅನುಭವಿಸುತ್ತಾ ನಾವು ಅಭ್ಯಾಸ ಮಾಡಿದರೆ ನಮಗೆ ಬೇಕಾದ ಆರೋಗ್ಯವನ್ನು ನಾವು ಬೇಗ ಪಡಿಬೋದು. ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಮೊದಲು ಅನ್ನಮಯ ಕೋಶದಿಂದ ಶುರು ಮಾಡ್ತೀವಿ. ಅಂದರೆ ದೈಹಿಕ ಅಭ್ಯಾಸಕ್ಕೆ ಅಂದರೆ ನಾವು ಫಿಸಿಕಲ್ ಅವೇರ್ನೆಸ್ ಅಂತ ಕರಿತೀವಿ, ಅಂದರೆ ಗಮನವಿಟ್ಟು ಮಾಡಬೇಕು. ಆಮೇಲೆ ಎರಡನೇದು ನಾವು ಬ್ರೆತ್ ಅವೇರ್ನೆಸ್ ಅಂತ ಕರಿತೀವಿ, ಶ್ವಾಸೋಚ್ಛ್ವಾಸದ ಜೊತೆಗೆ ಮಾಡುವುದು. ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಪರಿಗಣಿಸುತ್ತಾ ಮಾಡಬೇಕು. ಆಮೇಲೆ ಮೂರನೆಯದು ಮನೋಮಯ ಕೋಶಕ್ಕೆ ನಾವು ಮೆಂಟಲ್ ಅವೇರ್ನೆಸ್ ಅಂತ ಕರಿತೀವಿ. ಅಂದರೆ ನಾವು ಯಾವ ಯೋಗಾಭ್ಯಾಸನ ಮಾಡ್ತಾ ಇದ್ದೀವೋ, ಯಾವ ಅಂಗಾಂಗಕ್ಕೆ ಮಾಡ್ತಾ ಇದ್ದೀವೋ ನಾವು ಅಂಗಾಂಗವನ್ನು ಗಮನಿಸಬೇಕು, ಮನಸ್ಸಿಟ್ಟು ಗಮನಿಸಬೇಕು. ಆಮೇಲೆ ನಾಲ್ಕನೇದು ವಿಜ್ಞಾನಮಯ ಕೋಶಕ್ಕೆ. ಅಂದರೆ ನಾವು ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರಬೇಕು, ಓಹೋ ನಮ್ಮ ಈ ಅಂಗಾಂಗ ತುಂಬ ಒಳ್ಳೆಯದಾಗ್ತಾಯಿದೆ, ಚೆನ್ನಾಗಾಗ್ತಾಯಿದೆ, ಶಕ್ತಿಯುತವಾಗಿ ಆಗ್ತಾಯಿದೆ, ನಾನು ಈ ಆಸನವನ್ನು ಸರಿಯಾಗಿ ಮಾಡ್ತಾಯಿದ್ದೀನಿ, ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಐದನೇದು ಮಂತ್ರದಿಂದ, ಅಂದರೆ ಮಂತ್ರವನ್ನು ಚಾಂಟ್ ಮಾಡ್ತಾ ಮಾಡೋದು. ಅದು ನಮಗೆ ಆನಂದಮಯ ಕೋಶಕ್ಕೆ ತೆಗೆದುಕೊಂಡು ಹೋಗುತ್ತೆ. ಯಾಕಂದರೆ ಮಂತ್ರವನ್ನು ನಾವು ಚಾಂಟ್ ಮಾಡಬೇಕಾದ್ರೆ ನಮಗೆ ವೈಬ್ರೇಷನ್ ಸಿಗುತ್ತೆ. ಅದನ್ನು ಮಾಡ್ತಾ ನಾವು ಯೋಗಾಭ್ಯಾಸವನ್ನು ಮಾಡಿದರೆ ನಾವು ಆನಂದಮಯ ಕೋಶ ಬ್ಲಿಸ್ಫುಲ್ ಸ್ಟೇಟಿಗೆ ಹೋಗ್ತೀವಿ, ಅದನ್ನು ನಾವು ಅನುಭವಿಸ್ತೀವಿ. ಇದೇ ರೀತಿ ನೀವು 5 ಕೋಶವನ್ನು ಗಮನವಿಟ್ಟು ನಾವು ಯೋಗಾಭ್ಯಾಸವನ್ನು ಮಾಡಿದರೆ ನಮಗೆ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಅದು ಎರಡನ್ನೂ ಪಡೆಯಲು ಸಾಧ್ಯವಾಗುತ್ತದೆ. ಇಷ್ಟು ಹೊತ್ತು ಕುಳಿತು ಈ ಜ್ಞಾನವನ್ನು ಕೇಳಿಸಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.